हुक्केरी तालुक्यातील अंकली येथील कन्नड ध्वज हटवण्याची धमकी देणाऱ्या तसेच कन्नडिगांवर हल्ला करणाऱ्यांना तात्काळ अटक करण्याची मागणी करत कर्नाटक रक्षणा वेदिकेच्या प्रवीण शेट्टी गटातर्फे निदर्शने करून जिल्हाधिकाऱ्यांना निवेदन देण्यात आले। हुक्केरी तालुक्यातील अंकली येथे लावलेला कन्नड ध्वज काढून टाकण्याची धमकी देऊन कन्नडिगांवर हल्ला करणाऱ्या समाजकंटकांना अटक न केल्याच्या निषेधार्थ कर्नाटक रक्षणा वेदिकेच्या प्रवीण शेट्टी गटातर्फे चन्नम्मा सर्कल येथे आंदोलन करण्यात आले। यावेळी बोलताना कर्नाटक रक्षणा वेदिकेच्या प्रवीण शेट्टी गटाचे जिल्हाध्यक्ष आर अभिलाष यांनी सांगितले की हुक्केरी तालुक्यातील अंकली येथील कन्नड ध्वज काढून टाकण्याची धमकी देऊन कन्नडिगांवर हल्ला करणाऱ्या समाजकंटकांना अटक करावी अशी मागणी त्यांनी केली। जिल्ह्यातील तरुणांनी रोजगाराच्या शोधात बेंगळूर आणि पुणे शहरात जाणे टाळावे, यासाठी बेळगावात ITBT कंपन्या स्थापन करण्यात याव्यात अशी मागणीही त्यांनी केली आहे। ನಮ್ಮ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಹತ್ತಿರವಿರುವಂತಹ ಅಂಕಲಿ ಗ್ರಾಮದಲ್ಲಿ ಕನ್ನಡ ಧ್ವಜ ಹಾಕಿದಂಥ ಬಸವರಾಜ್ ಪಾಟೀಲ್ ಅನ್ನೋ ಯುವಕರ ಮೇಲೆ ಮರಾಠಿ ಪುಂಡರು ಹಲ್ಲೆಯನ್ನು ಮಾಡಿದ್ದಾರೆ। ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ। ಈ ಕೂಡಲೇ ಹಲ್ಲೆ ಮಾಡಿದ್ದರಿಂದ ಏನು ದುಷ್ಕರ್ಮಿಗಳಿದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ಅವರಿಗೆ ಜೈಲಿಗೆ ಕಟ್ಟುವಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆನೇ ಮಾಡಬೇಕಾಗಿರೋದು ಅವರ ಕರ್ತವ್ಯ ಆಗಿದೆ। ಇದು ನಮ್ಮ ಒತ್ತಾಯ ಆಗಿದೆ। ಅವರ ವಿರುದ್ಧ ಕಠಿಣ ಶಿಕ್ಷೆ ಅವರಿಗೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ। ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ। ಅದೇ ರೀತಿ ಬೆಳಗಾವಿಯಲ್ಲಿ ಸುಮಾರು 10,000 ಜನ ವಿದ್ಯಾರ್ಥಿಗಳು ಪ್ರತಿನಿತ್ಯ ಏನು ನಮ್ಮ ಬೆಂಗಳೂರು ಪುಣೆ ಅಂತ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ। ಉದ್ಯೋಗವನ್ನು ಅರಿಸಿಕೊಂಡು ಇಲ್ಲಿ ತಂದೆ ತಾಯಿ ಎಂದರು ಕಷ್ಟಪಟ್ಟು ಪಾಪ ಅವರು ಇಲ್ಲಿ ಮಕ್ಕಳನ್ನ ಬೆಳೆಸಿ ಅಷ್ಟು ದೊಡ್ಡವ್ರನ್ನ ಮಾಡಿ ಅವರಿಂದ ದೂರ ಇರುವಂಥ ಪರಿಸ್ಥಿತಿ ಬಂದಿದೆ। ಬೆಳಗಾವಿಯಲ್ಲಿ ITBT ಕಂಪನಿಗಳು ಮಾಡೋದ್ರಿಂದ ಆ ಒಂದು ವಿದ್ಯಾರ್ಥಿಗಳು ಏನು ವಲಸೆ ಹೋಗುತ್ತೆ ಹಾಗೂ ಇಲ್ಲೇ ಅವರು ಉದ್ಯೋಗವನ್ನು ಮಾಡುವಂಥ ಅವಕಾಶ ಅವರಿಗೆ ಸಿಗುತ್ತೆ। ಹಾಗೂ ಏನು ಬೆಳಗಾವಿ ITBT ಕಂಪನಿಗಳು ಸಹ ಇದಾಗೋದ್ರಿಂದ ಬುನಾದಿ ಆಗುತ್ತೆ ಅನ್ನೋದು ಈ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ। ಎಷ್ಟಿದೆ ಹಾಗೂ BTUನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣವನ್ನು ನಡೀತಾ ಇದೆ। ಅದರ ವಿರುದ್ಧ ಸೂಕ್ತ CBI ತನಿಖೆಗೆ ಆದೇಶಿಸಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ। ನಿಮ್ಮ ಹೆಸರು? ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಆರ್ ಅಭಿಲಾಷ್। बेळगावच्या प्रसिद्ध विश्वेश्वरय्या टेक्निकल युनिव्हर्सिटीमध्ये अनेक गैरप्रकार होत आहेत, याची सखोल चौकशी करावी, अधिकाऱ्यांवर CBI चौकशी करावी, आमच्या 3 मागण्यांना प्रतिसाद द्यावा असेही त्यांनी या दरम्यान सांगितले आहे। महादेव पवार, KNN सिटी न्यूज, बेळगाव।